ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಗಂಡ ಹೊರಗಡೆ ಕರ್ಕೋಗ್ತಾ ಇದ್ದಾನೆ. ಅದು ಎಲ್ಲಿಗಂತ ನನಗೆ ಸರ್ಪ್ರೈಸ್ ಅಂತೆ, ಗೊತ್ತಿಲ್ಲ. ಅವ್ರಿಗೂ ಯಾವತ್ತೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದು, ನಾನೇ ಬೇಡ ಬೇಡ ಅಂತಾನೆ ಹೇಳ್ತಿದ್ದೆ. ಯಾಕಂದ್ರೆ ಯಾಕೆ ಹೋಗ್ಬೇಕು, ಟ್ರಾವೆಲ್ ಅಂದರೆ ನಂಗೆ ಮುಂಚೆ ಟ್ರಾವೆಲ್ ಅಂದರೆ ತುಂಬ ಇಷ್ಟ ಆಗಿತ್ತು. ಬಟ್ ಇವಾಗ ಟ್ರಾವೆಲ್ ಅಂದರೆ ಸ್ವಲ್ಪ ಕಷ್ಟ ಅನಿಸ್ತದೆ. ಆದ್ರೆ ಇವಾಗ ಹೋಗೋಣ ಫೈನಲ್ ಆಗಿ ಅಂತ ಹೇಳ್ಕೊಂಡು ಡಿಸೈಡ್ ಮಾಡ್ಕೊಂಡು ಓಕೆ ಎಲ್ಲಿಗಾದ್ರೂ ಬರ್ತೀನಿ ಅಂತ ಹೇಳಿದೆ. ಅವ್ರಿಗೆ ಓಕೆ ನಿಂಗೆ ಸರ್ಪ್ರೈಸ್ ಇದೆ ಹೋಗೋಣ ಅಂತ ಹೇಳಿದ್ರು. ಯಾಕೋ ರೆಡಿ ಆಗಿದ್ದೀನಿ. ಇವಳಿಗೋಸ್ಕರ ಒಂದು ಜಿಂಕೆ ಹಿಡ್ಕ ಬಂದಿದ್ದೀನಿ ಫ್ರೆಂಡ್ಸ್. ಕಾಡಿಂದ ದೊಡ್ಡ ಜಿಂಕೆ ಬೇಕು ಅಂದ್ಲು, ಜಿಂಕೆನೇ ಹಿಡ್ಕೊ ಬಂದ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇದೆಲ್ಲ ಡವ್ ಇಲ್ಲಿ ನೋಡಿದ್ ಯಾವ ಜಿಂಕೆ ಅಂತ, ಇದೇ ಜಿಂಕೆ ನಂಗೆ ತಂದಿದ್ದು. ಟ್ರಾಫಿಕ್ ಇರ್ತದೇನೋ, ಹೋಗೋಕೆ 1.5 ತಾಸು ಬೇಕೇನು. ಮಳೆ ಎಲ್ಲ ನಾವು ಮನೆಯಿಂದ ಬೇಗನೆ ಹೊರಟ್ವಿ. ಇವರು ಎಲ್ಲಿ ಅಂತ ಹೇಳಿಲ್ಲ, ಲೇಟ್ ಆಗತ್ತೆ ದೂರ ಆಗತ್ತೆ ಅಂತ ಅಷ್ಟೇ ಹೇಳಿದ್ರು. ಬೆಳಿಗ್ಗೆ ಸ್ವಲ್ಪ ಮೋಡ ಇತ್ತು, ಇವಾಗ ನೋಡಿದ್ರೆ ಮಳೆನೇ ಬಂದೋಯ್ತು. ಇನ್ನೊಬ್ಬಳು ನಮ್ಮ ಜೊತೆ ಬರ್ತಾ ಇದ್ದಾಳೆ. ಅವಳು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರಬೇಕು. ಅವಳು ಬನಶಂಕರಿ ಮೆಟ್ರೋ ಹತ್ರ ಬರ್ತಾಳೆ. ಅಲ್ಲಿಂದ ಪಿಕಪ್ ಮಾಡಿ ಅವಳನ್ನ ಕರ್ಕೊಂಡು ಹೋಗ್ಬೇಕು. ಅವಳು ಅವಾಗಲೇ ಕೇಳ್ತಿದ್ಲು ಮಳೆನೇ ಅಂತ. ಮಳೆ ಇಲ್ಲಾಗಿತ್ತು ಆ ಟೈಮಲ್ಲಿ. ಈಗ ನೋಡಿದ್ರೆ ಮಳೆ ಸ್ಟಾರ್ಟ್ ಆಗದೆ. ಅವಳಿಗೆ ಪಾಪ ಮಳೆ ಸಿಕ್ತು ಅನ್ಸುತ್ತೆ. ಅವಳನ್ನ ಪಿಕ್ ಮಾಡಿ ಅವಳನ್ನ ನಾವು 3 ಜನ ಒಟ್ಟಿಗೆ ಹೋಗ್ತೀವಿ. ನಾವು 3 ಜನ ಸೇರಿ ಎಲ್ಲಾದ್ರೂ ಟ್ರಿಪ್ ಮಾಡೋಣ ಅಂತ ಪ್ಲಾನ್ ಮಾಡಿ ಇವಾಗ ಫೈನಲೈಸ್ ಆಗಿ ಇವಾಗ ಹೊರಟಿದ್ದೀವಿ ನಾವು 3 ಜನ. ಅದರಲ್ಲೂ ಎಲ್ಲಿ ಅಂತ ಇವ್ರು ನಮ್ಗೆ ಹೇಳಲಿಲ್ಲ. ಅಂತೂ ಬನಶಂಕರಿ ಬಸ್ ಸ್ಟ್ಯಾಂಡಿಗೆ ರೀಚ್ ಆಗಿದ್ವಿ ನಾವು. ಬೆಂಗಳೂರಲ್ಲಿ ಮಳೆ ಬಂತು ಅಂದರೆ ಫುಲ್ ಟ್ರಾಫಿಕ್ ಆಗಿ ಹೋಗುತ್ತೆ. ಮಳೆ ಬಂತು ಅಂದ ತಕ್ಷಣ ಸಾಕು ಫುಲ್ ಟ್ರಾಫಿಕ್. ಫ್ರೆಂಡ್ ಬರ್ತಾ ಇದ್ದಾಳೆ, ವೇಟ್ ಮಾಡ್ತಾ ಇದ್ದೀವಿ ನಾನು ಮತ್ತೆ ಕಿರಣ್ ಅವರು. ಫ್ರೆಂಡ್ಸ್ ಹಾಯ್. ಎಲ್ಲಿಗೂ ಬರಲ್ಲ ಅಂತಿದ್ಲು, ಏನೋ ಒಂದು ದೊಡ್ಡ ಮನ್ಸು ಮಾಡಿ ಬಂದ್ಬಿಟ್ಟವಳೆ. ಅದ್ರಲ್ಲೂ 2-3 ಡ್ರೆಸ್ ಹಾಕೋದು ತೆಗಿಯೋದು. ಇದು ಚಂದನ ಯಾವುದು ಚಂದಿಲ್ಲ ಫ್ರೆಂಡ್ಸ್. ಹೌದು, ಯಾವುದು ಚಂದಿಲ್ಲ. ಇನ್ನೇನು ಇಲ್ಲಿ ಜಯದೇವ ಹಾಸ್ಪಿಟಲ್ ನಿಯರ್ ಇದೆ ಅಂತ ಫ್ರೆಂಡ್ಸ್. ಚಿಕ್ಕ ವಯಸ್ಸಲ್ಲಿನೋ ಪ್ಯಾರ್ಲಿ ಮರ ಹತ್ತಕ್ಕೆ ಹೋಗಿ ಬಿದ್ದಿತ್ತಂತೆ ಫ್ರೆಂಡ್ಸ್. ಪೇರ್ಲಣ್ಣನ ಮರ ಹತ್ತಕ್ಕೆ ಹೋಗಿ ಮಂಗನ್ ತೋರಕ್ಕೆ ಹೋಗಿ ಮಂಗನೇ ಬಿದ್ದ್ಬಿಟ್ಟದೆ. ಅವಳು ಬಂದ್ಲು, ನಾವು ಅಲ್ಲಿಂದ ಹೊರಟ್ವಿ ಇವಾಗ. ಆ ಕಡೆ ರೈಟ್ಗೆ ಹೋಗೋಕಿಲ್ಲ. ಇವಾಗ ಎಲ್ಲ ಕಡೆಗೂ ಬೇರೆ ತರ ಸಿಗ್ನಲ್ ಹಾಕ್ಬಿಟ್ಟಾರೆ. ಮೆನ್ಯಲ್ಲೂ ಅದಾಗೆ ಓಪನ್ ಆಯ್ತದೆ. ಎಲ್ಲಿ ಗಾಡಿ ಹೆಚ್ಚದಿಯೋ ಅದು ಓಪನ್ ಮಾಡ್ತಾರೆ. ಅದೇ ರೆಕಾರ್ಡ್ ಮಾಡ್ಕೊಂತದೆ. ಓರಾಯನ್ ಮಾಲ್ ನೋಡಿ ಅಲ್ಲಿ. ಇದೆ ಅದು ಪಾರ್ಟಿ ಎಲ್ಲ ಮಾಡೋದು ಇದಾಗಿ. ದರ್ಶನ್ ಅವ್ರದ್ದು. ಹೌದು, ಜೆಟ್ಲಾಗ್ ಅಲ್ಲಿ ಪಬ್ಬಲ್ಲಿ ಪಾರ್ಟಿ ಮಾಡಿ ಟೈಮ್ ನೀರ್ ಪಾರ್ಟಿ ಮಾಡೋದು. ಅವಾಗ ಚಿಕನ್ನೆಲ್ಲ ಎನ್ಕ್ವೈರಿ ಮಾಡಿದ್ರಲ್ಲ. ಇಸ್ಕಾನ್ ಟೆಂಪಲ್ಗೆ ಕರ್ಕೊಂಡು ಬಂದಿದ್ದು. ನಾವು ಯಾವತ್ತೂ ಹೇಳ್ತೀವಿ ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಕೊಂಡು. ಆದರೆ ಬಟ್ ನಮಗೆ ಹೋಗ್ಲಿಕ್ಕಾಗಿಲ್ಲ. ತುಂಬ ಖುಷಿ ಇತ್ತು ಇಸ್ಕಾನ್ ಟೆಂಪಲ್ಗೆ ಹೋಗಿ. ಟಿಕೆಟ್ ಬರ್ಬೇಕಾದ್ರೆ ಕೊಟ್ಟು ರೆಡಿ ಇಲ್ಲ. ಅಯ್ಯೋ, ಫಸ್ಟ್ ಟೈಮ್ ಇಸ್ಕಾನ್ ಟೆಂಪಲ್ಗೆ ಬರ್ತಾ ಇದ್ದೀನಿ. ಎಲ್ಲ ಹೋಗ್ಕಂತ ಬಂತೀನಿ ನಾನು. ಕಿರಣ್ ಮೈ ಮೇಲೆ ಯಾವ್ದು ದೊಡ್ಡದು, ಅದರಿಂದ ಕಂಪ್ನಿ ಇದ್ದಂಗೆ. ಅದು ಸ್ವಲ್ಪ ದೊಡ್ಡಿಲ್ಲ. ಅದ್ರಲ್ಲಿ ಹಾಕಿಡ್ಬೇಡ್ಬೇಕು, ತೋರ್ಸ್ಬೇಕೇನು ಮುಂದೆ. ಬೇಡವಾ?
ಒಳಗಡೆ ನೋಡಿ ಇಸ್ಕಾನ್ ಟೆಂಪಲ್ ಹೇಗಿದೆ ಅಂತ. ಕಾರ್ ಪಾರ್ಕಿಂಗ್ಗೆ ತುಂಬ ದೂರ ಹೋಗಬೇಕು. ನಮಗೆ ಇಸ್ಕಾನ್ ಟೆಂಪಲ್ಗೆ ಹೋದ್ಮೇಲೆ ನಮಗೆ ಮುರುಡೇಶ್ವರ ಹೋದಂಗಾಯಿತು. ಮುರುಡೇಶ್ವರ ಟೆಂಪಲ್ ಫೀಲ್ ಸಿಕ್ತು ನಮ್ಗೆ ಅಲ್ಲಿ ಹೋದ್ಮೇಲೆ. ತುಂಬ ಖುಷಿ ಆಯಿತು. ಬೆಂಗಳೂರಿಗಿಂತ ಬೆಂಗಳೂರಿಗೆ ಬಂದು ನೋಡಕ್ಕೆ ಬಂದಿರ್ತಾರಲ್ಲ ಅವ್ರು ಬಂದು ಸ್ಯಾಟರ್ಡೆ ಆಗಿತ್ತಲ್ಲ, ಸೊ ಫುಲ್ ರಶ್ ಇತ್ತು ದೇವಸ್ಥಾನ. ಇಸ್ಕಾನ್ ಟೆಂಪಲ್ಗೆ ಹೋಗ್ಬೇಕು ಅಂತ ತುಂಬ ದಿನ ಆಸೆ ಇತ್ತು. ಅವ್ರು ನನಗೆ ಏನು ಹೇಳಿದೆ ಸರ್ಪ್ರೈಸ್ ಕೊಟ್ಟರು. ತುಂಬ ಥ್ಯಾಂಕ್ಸ್ ಕಿರು ಮಾಮ. ನನ್ನ ಜೊತೆ ಬಂದವಳ ಫ್ರೆಂಡ್ಸ್ ಇವಳು ನನಗೆ ಸಿಸ್ಟರ್ ಆಗಬೇಕು. ನಮ್ಮ ಪಕ್ಕದ ಮನೆಯವಳೆ ಅವಳ ಹೆಸರು ನನ್ನ ಹೆಸರು ಸೇಮ್ ಇದೆ. ಇವ್ರು ಗೊತ್ತಲ್ಲ ನಿಮಗೆ ಯಾರು ಅಂತ ಮತ್ತೆ ಹೇಳ್ಬೇಕಂತೇನಿಲ್ಲ. ನಮ್ಮ ಪತಿ ದೇವರು. ಇಂಥ ಒಳ್ಳೆ ದೇವಸ್ಥಾನಕ್ಕೆ ಬಂದಮೇಲೆ ದೇವರೆಲ್ಲ ದರ್ಶನ ಮಾಡಿದ ಮೇಲೆ, ದರ್ಶನ ಮಾಡಿಲ್ಲ, ಮಾಡಬೇಕು. ಹೊರಗಡೆ ನಿಂತಿದ್ವಿ, ಫೋಟೋ ಅಂತೂ ತೆಗೆಸ್ಕೊಳ್ಬೇಕು. ಹಾಗೆ ಹೋದರೆ ನಮಗೆ ಸಮಾಧಾನ ಅಲ್ಲೇ ಇಲ್ಲ. ನಾವೆಲ್ಲ ಅಷ್ಟಪತಿ ಮೇಲ್ಗಡೆ ಇರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೊರಗಡೆ ವಿಡಿಯೋ ಮಾಡಬಾರ್ದು, ವಿಡಿಯೋ ಮಾಡೋಂಗಿಲ್ಲ. ನಮಗೆ ಗೊತ್ತಿಲ್ಲಾಗಿತ್ತು, ನಾವು ವಿಡಿಯೋ ಮಾಡ್ಕೊಬಿಟ್ವಿ. ಆಮೇಲೆ ಗೊತ್ತಾಯಿತು ಅಲ್ಲಿ ವಿಡಿಯೋ ಮಾಡೋ ಹಾಗಿಲ್ಲ ಅಂತ. ಆದರೂ ಎಷ್ಟು ಚಂದ ಅಲ್ಲ. ನಾವು ಆಲ್ರೆಡಿ ಒಳಗಡೆ ಒಂದು ಪುಳಿಯೋಗರೆ ತಿನ್ಕೊ ಬಂದಿದ್ವಿ. ಇಲ್ಲಿ ಇವಾಗ ದೇವ್ರ ಪ್ರಸಾದ ಕಿಚಡಿ ತಿನ್ಕೊತಾ ಇದ್ದೀವಿ. ಎಲ್ಲ ಕಡೆ ಸ್ಕ್ಯಾನರಲ್ಲಿ ಇದ್ದಿರ್ತಾರ ಅವರು. ಇಲ್ಲ ಐತೆ. ನಾವು ದೇವಸ್ಥಾನ ಒಳಗಡೆ ಹೋಗಿ ಭಜನೆ ಎಲ್ಲ ಕೇಳ್ಕೊಂಡು ಹೊರಗಡೆ ಬಂದ್ವಿ. ತುಂಬ ಚೆನ್ನಾಗಿತ್ತು. ಭಜನೆ ಕೇಳಲಿಕ್ಕೂ ಖುಷಿ ಆಯಿತು. ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್. ಅದು ಎಲ್ಲೇ ದೇವಸ್ಥಾನ ಹೋದ್ರೂ ಅದು ಇದ್ದೇ ಇರತ್ತಲ್ಲ, ಪಾಸಿಟಿವ್ ವೈಬ್ರೇಷನ್ ಆಗೋದು. ಅಲ್ಲೇ ಇರಬೇಕು ಅನ್ನಿಸ್ತು. ಬಟ್ ರೂಮಿಗೆ ಹೋಗ್ಲಿಕ್ಕೆ ಲೇಟಾಗಿ ಹೋಗುತ್ತೆ. ಅವಳು ಇವತ್ತು ಇಲ್ಲಿ ನಮ್ಮ ರೂಮ್ ಹತ್ರ ಸ್ಟೇ ಮಾಡಲ್ಲಂತೆ. ಅವಳಿಗೆ ಸ್ವಲ್ಪ ಕೆಲಸ ಇದೆಯಂತೆ, ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೇಳ್ತಿದ್ಲು. ಮತ್ತೆ ಲೇಟ್ ಮಾಡಿದ್ರೆ ಅವಳಿಗೆ ಬಸ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಮತ್ತು ಅವಳು ಒಬ್ಬಳೇ ಬಂದಿದ್ದಲ್ಲ, ಅದಕ್ಕೋಸ್ಕರ ನಾವು ಇಲ್ಲಿಂದ ಬೇಗ ಹೊರಟ್ವಿ. ಬೇಡ ಬೇಡ ಬೇಡ, ಇವನು ಇಸ್ಕಾನ್ ಅಂತ ಬರ್ಕೊಬಿಟ್ಟೆ ಇದ್ರ ಮೇಲೆ, ರಿಕ್ಷಾ ಮೇಲೆ ಮುಂದ್ಗಡೆ ಇಸ್ಕಾನ್ ಅಂತ. ಇದು ಮಾಡ್ತಾ ಅಂಡರ್ ಪಾಸ್. ಯಾವ ಅಂಡರ್ ಪಾಸ್? ಹೊಸಹಳ್ಳಿ. ವೇದ ಸಿಲ್ಕ್ ಗಾಡಿಯಲ್ಲಿ ಇಡೋದು. ಅವಳಿಗೆ ಸ್ವಲ್ಪ ಸ್ಯಾರಿ ಪರ್ಚೇಸ್ ಮಾಡೋದಿತ್ತು, ಅದಕ್ಕೋಸ್ಕರ ವೇದ ಸಿಲ್ಕಿಗೆ ಬಂದಿದ್ವಿ ನಾವು. ಅಲ್ಲಿಂದ ಸ್ಯಾರಿ ಪರ್ಚೇಸ್ ಮಾಡಿಕೊಂಡು ನಾವು ಅವಳನ್ನು ಇಲ್ಲಿ ಡ್ರಾಪ್ ಮಾಡಿದ್ವಿ. ನಾವು ಸೇಮ್ ಲೊಕೇಶನ್ಗೆ ಎಲ್ಲಿ ಪಿಕಪ್ ಮಾಡಿದ್ವಿ ಅಲ್ಲೇ ಡ್ರಾಪ್ ಮಾಡಿದ್ವಿ ಅವಳನ್ನು. ನಾವು ಕೂಡ ಅಲ್ಲಿಂದ ಮನೆಗೆ ಹೊರಟ್ವಿ. ಹಾಗೆ ಹೋಗುವಾಗ ತರಕಾರಿ ತೊಗೊಂಡು ಹೊರಟ್ವಿ. ಇದು ನಾನು ಈ ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.